ಮನಮೋಹನ್ ಸಿಂಗ್ ಒಂದು ರೀತಿಯ ರಾಜಕೀಯ ಸಂತನಾಗಿದ್ರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು. ವಿಪಕ್ಷಗಳ ನಾಯಕರು ಸಿಂಗ್ ಅವರ ವ್ಯಕ್ತಿತ್ವವನ್ನ ಆದರ್ಶವಾಗಿ ಇಟ್ಕೊಂಡಿದ್ರು. ರಾಜಕೀಯವಾಗಿ ಮನಮೋಹನ್ ಸಿಂಗ್ ಅವರನ್ನ ಟೀಕಿಸಿದ್ರು. ಆ ಟೀಕೆಗಳಿಗೆ ಸಿಂಗ್ ತಮ್ಮ ಕೆಲಸದ ಮೂಲಕವೇ ಉತ್ತರ ಕೊಡ್ತಿದ್ರು. ಮೌನಿ ಬಾಬಾ ಟೀಕೆ, ತಾನು ಜ್ಞಾನಿ ಎಂದು ಸಾಬೀತುಪಡಿಸಿದ್ದ ಸಿಂಗ್. ದೇಶದ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರು ನಂತರ ಪೂರ್ಣಾವಧಿ ಸರ್ಕಾರ ನಡೆಸಿ ಸತತ 2ನೇ ಬಾರಿಗೆ ಪ್ರಧಾನಿಯಾದ 2ನೇ ವ್ಯಕ್ತಿ ಮನಮೋಹನ್ ಸಿಂಗ್. 2004ರಲ್ಲಿ ಮೊದಲ ಬಾರಿ ಮನಮೋಹನ್ ಸಿಂಗ್ರನ್ನ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಮಾಡಿದಾಗಲೇ ಎಲ್ಲರೂ ಹುಬ್ಬೇರಿಸಿದ್ರು. ಆದ್ರೆ 5 ವರ್ಷ ಯಶಸ್ವಿಯಾಗಿ ಸರ್ಕಾರ ನಡೆಸಿದ ಸಿಂಗ್ 2009ರ ಚುನಾವಣೆಯಲ್ಲಿ ಮತ್ತೆ ಯುಪಿಎಯನ್ನ ಗೆಲ್ಲಿಸಿ ಪ್ರಧಾನಿಯಾದ್ರು. 2009ರ ಚುನಾವಣೆಯ ಪ್ರಚಾರದ ವೇಳೆ ಬಿಜೆಪಿ ಮನಮೋಹನ್ ಸಿಂಗ್ ದುರ್ಬಲ ಪ್ರಧಾನಿ ಅಂತೆಲ್ಲ ಟೀಕಿಸಿತ್ತು. ಆದ್ರೆ ಇದಕ್ಕೆಲ್ಲ ಮನಮೋಹನ್ ಸಿಂಗ್ ಅವರ ಮೌನವೇ ಉತ್ತರವಾಗಿರ್ತಿತ್ತು. ಪ್ರಚಾರ ಸಭೆಗಳಲ್ಲಿ ಸಿಂಗ್ ಕೇವಲ ಅಭಿವೃದ್ಧಿ ಮತ್ತು ಆರ್ಥಿಕ ಸುಧಾರಣೆಗಳ ಕುರಿತು ಮಾತ್ರ ಮಾತನಾಡ್ತಿದ್ರು. ವಿಪಕ್ಷಗಳ ಟೀಕೆಗೆ ತಮ್ಮ ಕೆಲಸದ ಮೂಲಕವೇ ಉತ್ತರ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಇಂದು ಪ್ರಧಾನಿ ಮೋದಿ ಸಹ ಸಿಂಗ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ ಸಿಂಗ್ ಹಾಕಿಕೊಟ್ಟ ಅಡಿಪಾಯದಲ್ಲಿ ಮೋದಿ ಕೆಲಸ ಮಾಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಿಟಿ ರವಿ ಸಹ ಸಿಂಗ್ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೊಂಡಾಡಿದ್ದಾರೆ ಮತ್ತು ಅವರು ಹಾಕಿದಂಥ ಅಡಿಪಾಯಲ್ಲಿ 100 ಪಟ್ಟು ಹೆಚ್ಚು ವೇಗದಲ್ಲಿ ಇವತ್ತು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಡಿಜಿಟಲ್ ಗವರ್ನೆನ್ಸು, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್ನು, ಡಿಜಿಟಲ್ ಸೋಷಲ್ ಸರ್ವಿಸು, ಬಡತನದ ನಿರ್ಮೂಲನೆ ಇವೆಲ್ಲವೂ ಕೂಡ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ಅವರ ವಿಚಾರಧಾರೆಯನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ದೇಶಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ. ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ಅವರ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ. In the world actually his contribution to the country always everybody will remember. He is a great son of India due to his age-related illness. ಇನ್ನು ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಸಹ ಡಾಕ್ಟರ್ ಸಿಂಗ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. A great financial reformer, great statesman. ಅವರಿಗೆ ಮರೆಯೋಕೆ ಆಳ್ದ ಅನುಭವ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೊಂದಿಗೆ ಒಡನಾಟ ಹೊಂದಿದ್ದ ಬೆಂಗಳೂರಿನ ಆರ್ಥಿಕ ತಜ್ಞ ಪ್ರೊಫೆಸರ್ RS ದೇಶಪಾಂಡೆ TV9 ಜೊತೆ ಮಾತನಾಡಿದ್ದಾರೆ. ಇಡೀ ವಿಶ್ವದಲ್ಲೇ ಭಾರತದ ಆರ್ಥಿಕ ಸ್ಥಿತಿ 4ನೇ ಸ್ಥಾನದಲ್ಲಿದೆ. ಅಮೆರಿಕಾಗಿಂತ ಭಾರತದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಇದಕ್ಕೆ ಕಾರಣವೇ ಸಿಂಗ್ ಎಂದು ಸ್ಮರಿಸಿದ್ದಾರೆ. ಇವತ್ತು ನಮ್ದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಜಗತ್ತಲ್ಲಿ 4ನೇ ಸ್ಥಾನಕ್ಕಿದೆ. ಎಲ್ಲರಿಂದ ಮೇಲೆ ಚೈನಾ, ಜಪಾನ್, US ಕೂಡ ಇಲ್ಲ. UK ಇಂದ ಜಾಸ್ತಿ ಇದೆ ನಮ್ದು. UK 18ನೇ ಸ್ಥಾನದಲ್ಲಿದೆ. ಇದು ಆಗಿರೋದು ಸಾಧ್ಯ ಮನಮೋಹನ್ ಸಿಂಗಿಂದ. ಯಾಕಂದ್ರೆ ಯಾವಾಗಲೂ ಮರ ದೊಡ್ಡದು ಆಗುತ್ತೆ, ಹಣ್ಣು ಬೆಳುತ್ತೆ. ಆ ಹಣ್ಣು ಬೀಳಲಿಕ್ಕೆ ಕಾರಣ ಏನು ಅಂದ್ರೆ ಆ ಬೀಜ ನಾವು ಮರಿಬಾರ್ದು. ಇಂದು ಭಾರತ ಜಗತ್ತಿನ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಇದಕ್ಕೆ ಕಾರಣವಾದವರು ಡಾಕ್ಟರ್ ಮನಮೋಹನ್ ಸಿಂಗ್. ಇಂತಹ ಸಿಂಗ್ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, TV9.